ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಚೈತ್ರಾ ಹರೀಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಕೆಆರ್ ನಗರದಲ್ಲಿ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ದಾಖಲಾದ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಭವಾನಿ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಎಸ್ಐಟಿ ಪರ ವಕೀಲ ಜಗದೀಶ್ ಕಾಲಾವಕಾಶವನ್ನ ಕೋರಿದ್ರು. ಬಳಿಕ ನ್ಯಾಯಾಲಯ ನಾಳೆಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಇದನ್ನು ರಾಜ್ಯ ಸರ್ಕಾರದ ಹಣವನ್ನು, ಬಡವರ ಹಣವನ್ನು ಇದನ್ನು ಯಾವುದೇ ಕಾರಣಕ್ಕೂ ಪೋಲಾಗಲಿಕ್ಕೆ ಬಿಡೋದಿಲ್ಲ. ಇಲ್ಲಿನ ನಾವು ಭಾಳ ಪ್ರತಿಷ್ಠಿತೆಯಾಗಿ, ಯಾಕಂದರೆ ಇಂಥ ಒಂದು ದುರ್ಘಟನೆ, ಇಂಥ ಒಂದು ವ್ಯವಹಾರಗಳು ಇವತ್ತು ಒಬ್ಬ ಲೆಕ್ಕಾಧಿಕಾರಿಗಳಿಂದ ನಡೀತಾ ಇದೆಯಾ ಅಥವಾ MD ಕಡೆಯಿಂದ ನಡೀತಾ ಇದೆಯಾ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದೆಯಾ, ಅದನ್ನೆಲ್ಲ ಕೂಡ ಈಗಾಗಲೇ ಕೂಡ CID ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಕೂಡ ಅವರ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ತನಿಖೆಗೆ ವರದಿ ಬಂದ ಕೂಡಲೇ ಅದರಲ್ಲಿ ತಪ್ಪಿತಸ್ಥರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕೂಡ 100ಕ್ಕೆ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು. ಇನ್ನು ವಾಲ್ಮೀಕಿ ನಿಗಮದ ಅಧೀಕ್ಷಕರ ಆತ್ಮಹತ್ಯೆ ಬಗ್ಗೆ ಮಾಜಿ DCM ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಬಲ್ ಸ್ಟ್ಯಾಂಡರ್ಡ್ ಹೊಂದಿದ್ದಾರೆ. ನನ್ನ ವಿರುದ್ಧದ ಸುಳ್ಳು ಪ್ರಕರಣದಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಪ್ರತಿಭಟನೆಯನ್ನ ಮಾಡಿದ್ರು. ಆದರೆ ಈಗ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಇಬ್ಬರು ಮೌನವಾಗಿದ್ದಾರೆ. ನನ್ನ ವಿರುದ್ಧ ಆಪಾದನೆ ಬಂದಾಗ ನಾನು ರಾಜೀನಾಮೆಯನ್ನ ನೀಡುತ್ತಿದ್ದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ನಿಮಗೆ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೆರವಣಿಗೆ ಮಾಡಿದ್ರಿ DK ಶಿವಕುಮಾರ್, ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು, ಈಶ್ವರಪ್ಪ ನೀನು ಹೇಳೋಕ್ಕಿಂತ ಮುಂಚೆನೇ ನಾನು ರಾಜೀನಾಮೆಗೆ ಪರ್ಮಿಷನ್ ಕೇಳ್ತಾ ಇದ್ದೆ. ದೆಹಲಿ ನಮ್ಮ ರಾಷ್ಟ್ರೀಯ ನಾಯಕರು ಪರ್ಮಿಷನ್ ಕೇಳ್ತಾ ಇದ್ದೆ. ನನ್ನ ನೈತಿಕತೆ ಪ್ರಶ್ನೆ ಇದು. ಸರ್ಕಾರದ ಕಪ್ಪು ಚುಕ್ಕೆ ನಾವು ಒಪ್ಪಕ್ಕೆ ತಯಾರಿಲ್ಲ. ನಿಮ್ಮ ಮಂತ್ರಿ ಈ ನಿಮಿಷಕ್ಕೂ 1 ನಿಮಿಷ ಅಥವಾ ಒಂದು ರಾಜೀನಾಮೆ ತಗೊಂಡು ಎನ್ಕ್ವೈರಿ ಮಾಡಿ ವಾಪಸ್ ನಾನು ಬೇಡ ಅಂತೀನೇನು? BJP ಬಗ್ಗೆ ಕೂಡಲೇ ಬಂಧಿಸಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಡೆತ್ ನೋಟು ಆಶ್ಚರ್ಯಕರವಾದಂಥ ಅನೇಕ ಸಂಗತಿಗಳನ್ನು ಹೊರಗಾಕಿದೆ. ದಲಿತರಿಗೆ, ವಿಶೇಷವಾಗಿ ST ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ 187 ಕೋಟಿ ರೂಪಾಯಿಗಳು ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ, ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ. 85 ಕೋಟಿ ನಿಗಮದಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ ಬರೆದಿರ್ತಾರೆ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ. ಮಂತ್ರಿಗಳ ಕಚೇರಿಯ ಕೆಲವು ಸಿಬ್ಬಂದಿಗಳ ಹೆಸರನ್ನು ಬರೆದಿಟ್ಟಿದ್ದಾರೆ. ಇವೆಲ್ಲ ನೋಡಿದಾಗ ಈ ರಾಜ್ಯದಲ್ಲಿ ದಲಿತ ಮಂಡ್ಯ ಜಿಲ್ಲೆಯ ಬೆಳ್ಳೂರು ಪಟ್ಟಣದಲ್ಲಿ ಹಿಂದೂ ಯುವಕರ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಗಾಯಾಳು ಅಭಿಲಾಷ್ ತಂದೆ ರಾಮು, ಅತ್ತೆ ರಶ್ಮಿ ಬೆಳ್ಳೂರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಶುಕ್ರವಾರ ದೂರು ಸ್ವೀಕರಿಸದ ಪೊಲೀಸರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲದೆ ಅಭಿಲಾಷ್ ಮೇಲಿನ ಹಲ್ಲೆ ಹಾಗೂ ರಶ್ಮಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿರುವ ಬಗ್ಗೆ ಪ್ರತ್ಯೇಕವಾಗಿ ದೂರು ದಾಖಲಿಸಿದ್ದಾರೆ. ಸಮೀರ್, ಸಫೂಯಾನ್, ಮೊಹಮ್ಮದ್ ಇರ್ಫಾನ್, ಮೊಹಮ್ಮದ್ ಹುಜೈಫ್, ಇಮ್ರಾನ್, ಸೈಯದ್ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಅವರು ಪೂರ್ವ ನಿಯೋಜಿತ ಆಗ್ತಾ ಇರಲಿಲ್ಲ ಸರ್. ಇದು ಏನಂದ್ರೆ ಅವ್ರಿಗೆ ಅಯ್ಯೋ ಮೊನ್ನೆ ಬಂದು ಗಲಾಟೆ ಮಾಡಿದ್ದೀವಿ, ಇವತ್ತೇನು ನಮಗೇನು ಮಾಡಲಿಲ್ಲ ಅಂತ ಅಂದ್ಬಿಟ್ಟಿದ್ದೇನೆ. ಅದಕ್ಕೆ ಕೌನ್ಸಿಲ್ ಕೊಟ್ಟಿದ್ದಾರೆ ಇದನ್ನು. ಈಗ 3 ಕಂಪ್ಲೇಂಟ್ ಅಂದರು ಸರ್, ಯಾರ ಮೇಲೆ ಜೊತೆಗೆ ಯಾವ್ಯಾವ ಕಂಪ್ಲೇಂಟ್ ಆಗಿದೆ ಸರ್? ಪಡನ್ ಸರ್, ಅಲ್ಲ 3 ಕಂಪ್ಲೇಂಟ್ ಯಾರ ಮೇಲೆ ಆಗಿದೆ? ಎಲ್ಲ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೇ ಕಂಪ್ಲೇಂಟ್ಗಳಾಗಿದ್ದಾವೆ. ಮತ್ತು ಇಲ್ಲಿ ಸುಮಾರು ಒಂದು 40 ಜನ ಯಾರು ಹಲ್ಲೆ ಮಾಡಲಿಕ್ಕೋಸ್ಕರ ಇದಕ್ಕೆ ಬಂದಿದ್ದಾರೆ ವೆಸ್ಟ್ ಬೀದಿಗೆ.
ಮನೆಗಳ ಮುಂದೆ ಬಂದು ನಿಮ್ಮನ್ನು ನೋಡ್ಕೊತೀವಿ, ಹಬ್ಬ ಮಾಡ್ತಾರೆ, ಹಬ್ಬ ಮಾಡಿ ನೆಕ್ಸ್ಟ್ ಹಬ್ಬ ಮಾಡಿದ್ಮೇಲೆ ನಿಮ್ಗೆ ಹಬ್ಬ ಮಾಡ್ತೀವಿ ನಾವು ಅಂತಂದ್ಬಿಟ್ಟಿದ್ದಾನೆ ಬೆರೆದಕ್ಕೆ ಹಾಕ್ಬಿಟ್ಟು ಹೋಗಿದ್ದು. ಅದೊಂದು ಕಂಪ್ಲೇಂಟ್ ಆಗಿದೆ. ಅದಾದಮೇಲೆ ರಶ್ಮಿ ಅನ್ನೋ ಹುಡುಗಿ ಮತ್ತು ನಾಗೇಶ್ ಅನ್ನೋಂಥವ್ರ ಮನೆ ಮೇಲೂ ಕೂಡ ಹಲ್ಲೆ ನಡೆದಿದೆ. ಬಾಗಿಲು ತಟ್ಟಿ ಸುಮಾರು ಗಲಭೆ ಮಾಡಿದ್ದಾರೆ. ಅದ್ರ ಮೇಲೆ ಇನ್ನು ಇದೇ ವೇಳೆ ಮಂಡ್ಯ ಜಿಲ್ಲೆಯ ಬೆಳ್ಳೂರು ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಹಲ್ಲೆ ಮಾಡಿದವರ ವಿರುದ್ಧ ದೂರು ನೀಡಲು ಅವರ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಬಂದಿದ್ರು. ಈ ವೇಳೆ ಪೊಲೀಸ್ ಠಾಣೆ ಮುಂಭಾಗ ಜಮಾವಣೆಗೊಂಡ ಜನರ ದೃಶ್ಯವನ್ನ ಅನ್ಯ ಕೋಮಿನ ಯುವಕರು ಚಿತ್ರೀಕರಿಸಿಕೊಂಡಿದ್ದಾರೆ. ಯುವಕನನ್ನ ಹಿಡಿಯಲು ಜನರು ಮುಂದಾಗಿದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಈ ವೇಳೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ರಾಜ್ಯ ಸರ್ಕಾರನೇ ಅವ್ರಿಗೆ ಇರೋದು ಅಂತ ಹೇಳ್ಬಿಡಿ. ಹೋಗ್ಲಿ, ನಾವೇ ಊರು ಬಿಟ್ಟು ಹೋಗ್ತೀವಿ, ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ನಾವೆಲ್ಲರೂ ನಾವು ಬಚ್ಚಕ್ಕೆ ಯೋಗ್ಯತೆ ಇಲ್ವಾ? ನಾವು ಪೊಲೀಸ್ ಠಾಣೆ ಮುಂದೆ ಬಂದ್ರು ನಮ್ಮನ್ನು ಬಿಡಿ. ನಾವು ಠಾಣೆ ಮುಂದೆ ಹೋಗ್ತೀವಿ. ನಾವು ನ್ಯಾಯ ಕೇಳಕ್ಕೆ ಆರಕ್ಷಣೆ ಠಾಣೆಗೆ ಬಂದಿದ್ದೀವಿ. ಠಾಣೆ ಮುಂದೆ ನಮ್ಮ ಎದುರಿಸ್ತಾರೆ ಅವರು. ಏನು ಎಲ್ಲಿಗೆ ಎದುರಿಸಿದ್ರಲ್ಲ, ಇವಾಗ ನಿಮ್ಮ ಮುಂದೆ ಎದುರಿಸಿದ್ರ ಎಲ್ಲ ಹೇಳಿ 2000 ಮಂಗಳೂರಿನಲ್ಲಿ ನಡು ರಸ್ತೆಯಲ್ಲಿ ನಮಾಜ್ ಮಾಡಿದ ಬಗ್ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಯಾರೋ ರಾಷ್ಟ್ರದ್ರೋಹಿಗಳು ಮಾಡುತ್ತಿರುವ ಕುತಂತ್ರ ಇದು. ತುಷ್ಟೀಕರಣ ನೀತಿ ಸರ್ಕಾರವನ್ನ ಸುಟ್ಟು ಭಸ್ಮ ಮಾಡುತ್ತೆ. ನಮಾಜ್ ಮಾಡಿದವರನ್ನ ತಕ್ಷಣವೇ ಅರೆಸ್ಟ್ ಮಾಡಿ ರಾಷ್ಟ್ರದ್ರೋಹದ ಕೇಸನ್ನ ಹಾಕಿ ಅಂತ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಮಾಡ್ತೀವಿ, ನಿಮ್ಮ ಮನೇಲಿ ಕರ್ಕೊಂಡು ನಮಾಜ್, ನಾವೇನು ಬೇಡನಲ್ಲ. ಎಲ್ಲಿದ್ದೀವಿ ನಾವು? ನಾನು ಅದಕ್ಕೆ ಹೇಳಿದೆ, ಎಲ್ಲ ಮುಸಲ್ಮಾನರನ್ನ ಟೀಕೆ ಮಾಡ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾರೋ ಹಿಡಿಯಷ್ಟು ರಾಷ್ಟ್ರದ್ರೋಹಿಗಳು ಮಾಡಿದಂಥ ಕುತಂತ್ರ, ಷಡ್ಯಂತ್ರ. ಇಂಥ ಮುಸಲ್ಮಾನರು ಒದ್ದು ಒಳ ಹಾಕಿದ್ರೆ ಆ ಉಳಿದ ಮುಸಲ್ಮಾನರಿಗೂ ಸಂತೋಷ ಆಗುತ್ತೆ. ಇವರು ನಮ್ಮ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಅಪಮಾನ ಮಾಡ್ತಿದ್ದಾರೆ, ಇವರು ಬಿಡಲ್ಲ ನಾವು ಅಂತ ಅವರು ಕೂಡ ಹೇಳ್ತಾರೆ. ನಮಾಜ್ ಎಲ್ಲರೂ ಮಾಡ್ಕೊ, ಯಾರು ಎಲ್ಲರೂ ಸಾಯ್ಲಿ, ನಮ್ಮ ಬ್ರದರ್ಸ್ ಹೊಡಹುಡ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಿಂದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಅಂತರ ಕಾಯ್ದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದೇವೆ. ನನಗೆ ಸಂಬಂಧವಿಲ್ಲದ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ. ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ. SIT ತನಿಖೆ ನಡೀತಾ ಇದೆ. ಆದ್ದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಸ್ವಕ್ಷೇತ್ರದಲ್ಲಿ ವಿದ್ಯುತ್ ಬರ ಉಂಟಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ 3 ಗ್ರಾಮಗಳಲ್ಲಿ 4 ದಿನಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಜನರು ಪರದಾಡುವಂತಾಗಿದೆ. ವಿದ್ಯುತ್ ಇಲ್ಲದ ಪರಿಣಾಮ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳಲ್ಲಿ ಜನರು ನೀರು ತರುತ್ತಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿಸದೆ ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ಸಂಬಂಧ 3ರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣದ ಸಂಬಂಧ ಆರೋಪಿ ಚೇತನ್, ನವೀನ್ ಗೌಡ ಹಾಗೂ ಶ್ಯಾಮ್ ಸುಂದರ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ವಿಚಾರಣೆಗಾಗಿ 3 ಆರೋಪಿಗಳು ಹೈಕೋರ್ಟ್ಗೆ ಆಗಮಿಸಿದ್ರು. ಈ ವೇಳೆ ಕೋರ್ಟ್ ಆವರಣದಲ್ಲೇ SIT ಅಧಿಕಾರಿಗಳು 3ರನ್ನ ವಶಕ್ಕೆ ಪಡೆದಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಅಂದ್ರೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಆ ಮಹಿಳೆಗೆ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ದಾರೆ. ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅಂತ ಗೊತ್ತಾಯಿತು. ಅದನ್ನ ಹೊರತುಪಡಿಸಿ ಬೇರೆ ಯಾವ ಬೆಳವಣಿಗೆಗಳಿವೆ ನೋಡಬೇಕು ಅಂತ ಹೇಳಿದ್ದಾರೆ. ಕ್ಯಾನ್ಸರ್ ಆಗಿತ್ತು, ಅವರಿಗೆ 1 ವಾರದ ಹಿಂದೆನೇ ಆಸ್ಪತ್ರೆಗೆ, ಯಾವುದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ತೀರ್ಕೊಂಡಿದ್ದಾರೆ ಅಂತ ಹೇಳಿ ವರದಿ ಇದೆ. ಅದಾದಮೇಲೆ ಬೇರೆಲ್ಲ ಏನು ಡೆವಲಪ್ಮೆಂಟ್ಸು ಅಂತೇಳಿ ನೋಡಬೇಕಾಗುತ್ತೆ. ಇದೆಲ್ಲ ನೋಡ್ತೇವೆ, ಇದೆಲ್ಲ ವಿಚಾರ ಮಾಡಿ ಅದಕ್ಕೆ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಕ್ಯಾನ್ಸರ್ ಆಗಿತ್ತು,
ಅವರಿಗೆ ಒಂದು ವಾರದ ಹಿಂದೆನೇ ಆಸ್ಪತ್ರೆಗೆ ಯಾವುದು ಖಾಸಗಿ ಇನ್ನು ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ ಮಮತಾ ಸಾವಿನ ಬಗ್ಗೆ ಅನುಮಾನ ಹೆಚ್ಚಾಗಿದೆ. ಮೃತ ಮಹಿಳೆಯ ಮರಣೋತ್ತರ ಪರೀಕ್ಷೆಯನ್ನ ನಡೆಸದಿದ್ದಕ್ಕೆ ಹಿರಿಯ ವಕೀಲ ಬಾಲನ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿಯಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಭೈರತಿ ಬಸವರಾಜ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಸಿಕೆ ರಾಮಮೂರ್ತಿ, ಎಸ್ಆರ್ ವಿಶ್ವನಾಥ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ತಮ್ಮ ಹೇರ್ ಕಟ್ ಬಗ್ಗೆ ಮಾತನಾಡಿದ್ದ ಬಿವೈ ವಿಜಯೇಂದ್ರಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು ಅಬ್ದುಲ್ ಕಲಾಂ ಹೇರ್ ಸ್ಟೈಲ್ ಬಗ್ಗೆ ಬಿಜೆಪಿಯವರು ಮಾತನಾಡಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಕೋವಿಡ್ ಟೈಮ್ನಲ್ಲಿ ಗಡ್ಡ ಬಿಟ್ಟಿದ್ರು, ಯಾಕೆ ಈ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿದ್ದಾರೆ. ಇದೆಲ್ಲ ಬಿಡಬೇಕಿದನ್ನ. ಈ ವ್ಯಕ್ತಿಗತವಾದ ಹಾಸನ್ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ BJP ರಾಜ್ಯ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು, ಇದೆಲ್ಲ ಬಿಡಬೇಕಿದನ್ನ. ಈ ವ್ಯಕ್ತಿಗತವಾದ ಹಾಸನ್ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ BJP ರಾಜ್ಯ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು, ಇದೆಲ್ಲ ಬಿಡಬೇಕಿದನ್ನ. ಈ ವ್ಯಕ್ತಿಗತವಾದ ಹಾಸನ್ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ BJP 31ನೇ ತಾರೀಕು ಪ್ರಜ್ವಲ್ ಭಾರತಕ್ಕೆ ವಾಪಸ್ ಬರೋದಾಗಿ ಸುಳಿವು ನೀಡಿರುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು 31ಕ್ಕೆ ಅವರ ಸಂಸದ ಸ್ಥಾನದ ಅವಧಿ ಅಂತ್ಯವಾಗಲಿದೆ. ಹೀಗಾಗಿ ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಕೂಡ ಕ್ಯಾನ್ಸಲ್ ಆಗಲಿದೆ. ಇದೇ ಕಾರಣಕ್ಕೆ ಪ್ರಜ್ವಲ್ ವಾಪಸ್ ಬರ್ತೇನೆ ಅಂತ ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ನಡೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. ಇಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವರು ನಮ್ಮೆಲ್ಲ ಸೀನಿಯರ್ಸ್ನ ಕನ್ಸಲ್ಟ್ ಮಾಡಿದ್ದಾರೆ ಸೂಕ್ತ, ಆದರೆ ನಮ್ಮನ್ನ ಕನ್ಸಲ್ಟ್ ಮಾಡದೆ ಅವರಿಬ್ಬರೇ ತೀರ್ಮಾನವನ್ನ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನೇಹಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿತಾ ಇದೆ. ಈ ಬಗ್ಗೆ ಬರ್ರಿ, ನೀವು ಬರ್ರಿ. ಮಲೆನಾಡು ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ರೋಸಿ ಹೋದ ಸ್ಥಳೀಯರು ಟವರ್ ಏರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಿಎಸ್ಎನ್ಎಲ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮತ್ತಿಮನೆ, ಸಂಪೇಕಟ್ಟೆ, ನಿಟ್ಟೂರು ಭಾಗದ ಸ್ಥಳೀಯರಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ ಎದುರೇ ವ್ಯಕ್ತಿಯೋರ್ವ ಮಾಧ್ಯಮದವರಿಗೆ ಧಮಕಿ ಹಾಕಿ ದರ್ಪ ಮೆರೆದಿದ್ದಾನೆ. ಬೆವನೂರು ಗ್ರಾಮದ ಜಾತ್ರಾ ಮಹೋತ್ಸವದ ವೇಳೆ ಸಂತೋಷ್ ಚುರಮೂಲೆ ಮಾಧ್ಯಮದವರಿಗೆ ಬೆದರಿಕೆ ಹಾಕಿದ್ದಾನೆ. ಶಾಸಕ ರಾಜು ಕಾಗೆಯ ಬಗ್ಗೆ ಮಾಧ್ಯಮದವರು ಬೇರೆ ದೃಷ್ಟಿಯಿಂದ ವೈರಲ್ ಮಾಡಿದ್ರೆ ಅವರ ಮನೆಗೆ ನುಗ್ಗಿ ಕೈಕಾಲು ಮುರಿಯುವುದಾಗಿ ಧಮಕಿ ಹಾಕಿದ್ದಾನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.